ನಾವು ಯಾರನ್ನಾದರೂ ನಮಗೆ ಬಾಹ್ಯಾಕಾಶದ ಬಗ್ಗೆ ಹೆಚ್ಚು ತಿಳಿದಿದೆಯೇ ಅಥವಾ ನಮ್ಮ ಭೂಮಿಯ ಮೇಲಿನ ಸಾಗರಗಳ ಬಗ್ಗೆ ಹೆಚ್ಚು ತಿಳಿದಿದೆಯೇ ಎಂದು ಕೇಳಿದರೆ ಅವರು ನಮಗೆ ಬಾಹ್ಯಾಕಾಶಕ್ಕಿಂತ ಸಾಗರಗಳ ಬಗ್ಗೆ ಹೆಚ್ಚು ತಿಳಿದಿದೆ ಎಂದು ಹೇಳುತ್ತಾರೆ. ಆದರೆ ಅದು ತಪ್ಪು. ನಾವು ಅದನ್ನು ಬಾಹ್ಯಾಕಾಶದೊಂದಿಗೆ ಹೋಲಿಸಿದರೆ ನಮಗೆ ಸಾಗರಗಳ ಬಗ್ಗೆ ಏನೂ ತಿಳಿದಿಲ್ಲ. ನಾವು ಇನ್ನೂ ಪ್ರಪಂಚದ 95% ಸಾಗರ ಆಳವನ್ನು ಅನ್ವೇಷಿಸಿಲ್ಲ ಮತ್ತು ಆ ಪ್ರದೇಶಗಳಲ್ಲಿ ಯಾವ ರೀತಿಯ ಪರಿಸರವಿದೆ ಎಂದು ನಮಗೆ ತಿಳಿದಿಲ್ಲ. ಭಾರತವು ಆದಿತ್ಯ 1 ಮತ್ತು ಚಂದ್ರಯಾನ ಕಾರ್ಯಾಚರಣೆಗಳನ್ನು ಯಶಸ್ವಿಯಾಗಿ ನಡೆಸಿದೆ ಮತ್ತು ಈಗ ಅದು ಮಾನವರೊಂದಿಗೆ ಆಳವಾದ ಸಾಗರ ಕಾರ್ಯಕ್ರಮವನ್ನು ಕೈಗೊಳ್ಳಲಿದೆ. ಅದರ ಹೆಸರು ಸಮುದ್ರಯಾನ. ಸಾಗರಗಳನ್ನು ಅನ್ವೇಷಿಸುವ ಯೋಜನೆಗಳು 1981 ರಿಂದಲೂ ಜಾರಿಯಲ್ಲಿದ್ದರೂ ಈ ಕೆಲಸಗಳು ಇದೀಗಷ್ಟೇ ಪ್ರಾರಂಭವಾಗಿವೆ ಎಂದು ಹೇಳಬೇಕು. ಇಲ್ಲಿ ಯಾವುದೇ ದೇಶವು ತನ್ನ ಕರಾವಳಿ ಪ್ರದೇಶಗಳನ್ನು ತನಗೆ ಬೇಕಾದಂತೆ ಅನ್ವೇಷಿಸಬಾರದು ಮತ್ತು ಅಲ್ಲಿನ ಸಂಪನ್ಮೂಲಗಳನ್ನು ಬಳಸಬಾರದು. ಇವುಗಳನ್ನು ನಿಯಂತ್ರಿಸಲು ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಸಮುದ್ರತಳ ಪ್ರಾಧಿಕಾರವು ಒಂದು ಕಾಯ್ದೆಯನ್ನು ಜಾರಿಗೆ ತಂದಿವೆ. ಜಗತ್ತಿನ ಎಲ್ಲಾ ದೇಶಗಳು ಆ ಕಾಯ್ದೆಗೆ ಸಹಿ ಹಾಕಿವೆ. ಇದರರ್ಥ ಕರಾವಳಿ ಪ್ರದೇಶವನ್ನು ಹೊಂದಿರುವ ದೇಶಗಳು ತಮ್ಮ ಕರಾವಳಿ ಪ್ರದೇಶದಿಂದ 200 ನಾಟಿಕಲ್ ಮೈಲುಗಳು 370 ಕಿಮಿ ಭೂಮಿಯನ್ನು ಹೊಂದಿದ್ದು ಅದು ಆ ದೇಶಕ್ಕೆ ಸೇರಿದೆ. ಇದನ್ನು ವಿಶೇಷ ಆರ್ಥಿಕ ವಲಯ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಒಂದು ದೇಶವು ಈ 370 ಕಿಮಿ ವಿಶೇಷ ಆರ್ಥಿಕ ವಲಯವನ್ನು ಹೊಂದಿದ್ದರೆ, ತೈಲ ಅಥವಾ ಯಾವುದೇ ಇತರ ನಿಕ್ಷೇಪಗಳಿದ್ದರೆ, ಆ ದೇಶವು ಅವುಗಳನ್ನು ಹೊರತೆಗೆದು ಬಳಸಬಹುದು. ಆ ಇಡೀ ಪ್ರದೇಶ ಆ ದೇಶಕ್ಕೆ ಸೇರಿದೆ. ಭಾರತವು 7517 ಕಿಮಿ ಕರಾವಳಿ ಪ್ರದೇಶವನ್ನು ಹೊಂದಿರುವ 9 ಕರಾವಳಿ ರಾಜ್ಯಗಳನ್ನು ಹೊಂದಿದೆ. ಅಂದರೆ ಭಾರತವು ತನ್ನ ಗಡಿಯ ಸುಮಾರು 45% ರಷ್ಟು ಸಮುದ್ರದೊಂದಿಗೆ ಹೊಂದಿದೆ. ಆದ್ದರಿಂದ ಭಾರತದ ಸುತ್ತಲಿನ ವಿಶೇಷ ಆರ್ಥಿಕ ವಲಯವು 150,000 ಚದರ ಕಿಲೋಮೀಟರ್ಗಳಷ್ಟಿದೆ. ಈ 150,000 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಏನೇ ಇರಲಿ, ಭಾರತ ಅದನ್ನು ಹೊರತೆಗೆದು ಬಳಸಬಹುದು. ಇದನ್ನು ಬಳಸಬಹುದು, ಆದರೆ ನಾವು ಇಲ್ಲಿಯವರೆಗೆ ಅದನ್ನು ಹೆಚ್ಚು ಬಳಸಿಲ್ಲ. ವಾಸ್ತವವಾಗಿ ಭಾರತದ ನೀರಿನ 2% ಭಾಗವನ್ನು ಸಹ ಅನ್ವೇಷಿಸಲಾಗಿಲ್ಲ. ಭಾರತದ ಸಮುದ್ರದ ನೀರಿನಲ್ಲಿ ಸರಿಸುಮಾರು 47 ಲಕ್ಷ ಟನ್ ನಿಕಲ್, 43 ಲಕ್ಷ ಟನ್ ತಾಮ್ರ, 5 ಲಕ್ಷ ಟನ್ ಕೋಬಾಲ್ಟ್, 9 ಕೋಟಿ ಟನ್ ಮ್ಯಾಂಗನೀಸ್ ಮತ್ತು ಇತರ ಲೋಹಗಳಿವೆ. ಇವುಗಳ ಮೂಲಕ ನಾವು ನಮ್ಮ ಸುತ್ತಲಿನ ಎಲೆಕ್ಟ್ರಾನಿಕ್ ಸಾಧನಗಳು, ಸ್ಮಾರ್ಟ್ಫೋನ್ಗಳು, ಬ್ಯಾಟರಿಗಳು, ಸೌರ ಫಲಕಗಳು ಇತ್ಯಾದಿಗಳನ್ನು ತಯಾರಿಸಬಹುದು. ನಮ್ಮ ಸಮುದ್ರದ ನೀರಿನಲ್ಲಿರುವ ಸಂಪನ್ಮೂಲಗಳಲ್ಲಿ 10% ನಾವು ಬಳಸಿದ್ದೇವೆ. ಇದು ಭಾರತಕ್ಕೆ ಇನ್ನೂ 100 ವರ್ಷಗಳ ಕಾಲ ಶಕ್ತಿಯನ್ನು ಒದಗಿಸುತ್ತದೆ. ಯಾವುದೇ ಸಮಸ್ಯೆ ಇಲ್ಲ ಮತ್ತು ಈಗಾಗಲೇ ವಿಶ್ವಸಂಸ್ಥೆಯು 75,000 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಲೋಹಗಳನ್ನು ಹೊರತೆಗೆಯಲು ಅನುಮೋದನೆ ನೀಡಿದೆ. ಈ ಯೋಜನೆಗೆ ಭಾರತ ಸರ್ಕಾರ 4.77 ಕೋಟಿ ರೂಪಾಯಿಗಳನ್ನು ಅನುಮೋದಿಸಿದೆ. ಈ ಯೋಜನೆಗೆ ಸಬ್ಮರ್ಸಿಬಲ್ಗಳನ್ನು ಬಳಸಲಾಗುವುದು. ಈ ಸಬ್ಮರ್ಸಿಬಲ್ಗಳನ್ನು ಇಸ್ರೋ ವಿನ್ಯಾಸಗೊಳಿಸಿದ್ದು ಚೆನ್ನೈನ ರಾಷ್ಟ್ರೀಯ ಸಾಗರ ತಂತ್ರಜ್ಞಾನ ಸಂಸ್ಥೆ ತಯಾರಿಸಿದೆ. ಡಿಸೆಂಬರ್ 2022 ರಲ್ಲಿ ಮೊದಲ ಅನಿಯಂತ್ರಿತ ಹಾದಿಗಳನ್ನು ಈಗಾಗಲೇ ಪರೀಕ್ಷಿಸಲಾಗಿದೆ. ಓಷನ್ ಮಿನರಲ್ ಎಕ್ಸ್ಪ್ಲೋರರ್ ಎಂಬ ಸಬ್ಮರ್ಸಿಬಲ್ 5 ಕಿಮಿ ಆಳಕ್ಕೆ ಹೋಗಿ ಸಂಶೋಧನೆ ನಡೆಸಿತು. ಇದು ಒಟ್ಟು 14 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಸಮೀಕ್ಷೆ ನಡೆಸಲಾಯಿತು. ಅತಿ ಹೆಚ್ಚು ರೆಸಲ್ಯೂಷನ್ ಹೊಂದಿರುವ ಕ್ಯಾಮೆರಾಗಳು ಆ ಪ್ರದೇಶವನ್ನು ನಕ್ಷೆ ಮಾಡಿದವು. ಈ ಸಮೀಕ್ಷೆಯು ಭವಿಷ್ಯದಲ್ಲಿ ಯಾವ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಪನ್ಮೂಲಗಳು ಲಭ್ಯವಿರುತ್ತವೆ ಮತ್ತು ಯಾವ ಕ್ಷೇತ್ರಗಳನ್ನು ಅನ್ವೇಷಿಸಬೇಕು ಎಂಬುದನ್ನು ಬಹಿರಂಗಪಡಿಸಿತು. ಭವಿಷ್ಯದಲ್ಲಿ ಜನರು ಸಬ್ಮರ್ಸಿಬಲ್ಗಳಲ್ಲಿಯೂ ಹೋಗಿ ಸಂಶೋಧನೆ ಮಾಡುತ್ತಾರೆ. ಜೂನ್ 2023 ರಲ್ಲಿ ನಡೆದ ಟೈಟಾನ್ ಸಬ್ಮರ್ಸಿಬಲ್ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಈ ಟೈಟಾನ್ ಸಬ್ಮರ್ಸಿಬಲ್ನಲ್ಲಿ 5 ಜನರು ಮುಳುಗಿದ ಟೈಟಾನಿಕ್ ಹಡಗಿಗೆ ಹೋಗಲು ಬಯಸಿದ್ದರು. ಟೈಟಾನ್ ಸಬ್ಮರ್ಸಿಬಲ್ 5 ಕಿಮಿ ಆಳದವರೆಗೆ ಹೋಗಬಹುದು. ಆದರೆ ಟೈಟಾನಿಕ್ ಹಡಗು ಸಮೀಪಿಸುತ್ತಿದ್ದಾಗ ಅದು ಕೇವಲ 3 ಕಿಮಿ ಆಳದಲ್ಲಿತ್ತು. ಅದು ಮಾರ್ಗದ ಮಧ್ಯದಲ್ಲಿ ಸೇರಿಸಲ್ಪಟ್ಟಿತು. ನೀವು ಸಾಗರದ ಆಳಕ್ಕೆ ಹೋದಂತೆ ಒತ್ತಡವು ಬಹಳಷ್ಟು ಹೆಚ್ಚಾಗುತ್ತದೆ. ಆದಾಗ್ಯೂ ತಜ್ಞರು ನಂಬುವಂತೆ ಟೈಟಾನ್ ಸಬ್ಮರ್ಸಿಬಲ್ ಕಾರ್ಬನ್ ಫೈಬರ್ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಅದು ಆ ಆಳವಾದ ಸಮುದ್ರದ ಒತ್ತಡದಲ್ಲಿ ಸುಲಭವಾಗಿ ಬಿರುಕು ಬಿಡುತ್ತಿತ್ತು.
ಕೇವಲ 40 ಮಿಲಿಸೆಕೆಂಡುಗಳಲ್ಲಿ ಆ ಸಮುದ್ರದ ಒತ್ತಡದಲ್ಲಿ ಟೈಟಾನ್ ತುಂಡು ತುಂಡಾಯಿತು. ನೀವು ಕಣ್ಣು ಮುಚ್ಚಿ ತೆರೆಯುವ ಮೊದಲು ಸಬ್ಮರ್ಸಿಬಲ್ನಲ್ಲಿ ಏನೂ ಇರಲಿಲ್ಲ. ಈ ಘಟನೆಯು ಸಬ್ಮರ್ಸಿಬಲ್ನ ವಿನ್ಯಾಸ ಮತ್ತು ನಿರ್ಮಾಣ ಎಷ್ಟು ಬಲವಾಗಿರಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಸಬ್ಮರ್ಸಿಬಲ್ಗಳು ಭಾರತೀಯ ಸಂಶೋಧನೆಗೆ ಸಂಬಂಧಿಸಿವೆ. ಆದ್ದರಿಂದ ಹೆಚ್ಚಿನ ಕಾಳಜಿ ವಹಿಸಲಾಗುತ್ತಿದೆ ಮತ್ತು ಭವಿಷ್ಯದಲ್ಲಿ ಜನರು ಸಂಶೋಧನೆಗಾಗಿ ಹೋಗುವ ಸಬ್ಮರ್ಸಿಬಲ್ನ ಹೆಸರು ಮಾಸ್ಯ 6000. ಇದು 21 ವ್ಯಾಸ ಮತ್ತು 80 NN ದಪ್ಪದ ಟೈಟಾನಿಯಂ ಮಿಶ್ರಲೋಹದಿಂದ ಮಾಡಲ್ಪಟ್ಟಿದೆ. ಇದು 6 ಕಿಮಿ ಆಳದವರೆಗೆ ಹೋಗಬಹುದು ಮತ್ತು ಸಾಮಾನ್ಯವಾಗಿ 12 ಗಂಟೆಗಳ ಕಾಲ ನೀರಿನ ಅಡಿಯಲ್ಲಿ ಉಳಿಯಬಹುದು. ಆದರೆ ಅದರ ಸಾಮರ್ಥ್ಯವು ನಿರಂತರವಾಗಿ 96 ಗಂಟೆಗಳಿರುತ್ತದೆ. ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ಇದನ್ನು ದೀರ್ಘಕಾಲದವರೆಗೆ ಬಳಸಲಾಗುತ್ತದೆ. ಆದಾಗ್ಯೂ ಈ ಮಾಸ್ಯ 6000 ಸಬ್ಮರ್ಸಿಬಲ್ನ ಬೆಲೆ ಕೇವಲ 350 ಕೋಟಿ ರುಗಳಾಗಿದ್ದು, ಅದರಲ್ಲಿ ಕೇವಲ 3 ಮಾತ್ರ ಸೇವೆಯಲ್ಲಿವೆ. ಅವರು ಪ್ರಯಾಣಿಸಲು ಸಾಧ್ಯವಾಗುತ್ತದೆ. 2024ರ ಆರಂಭದಲ್ಲಿ ಚೆನ್ನೈ ಬಳಿಯ ಬಂಗಾಳಕೊಲ್ಲಿಯಲ್ಲಿ ಮಾನವರಹಿತ ಪ್ರಯೋಗಗಳನ್ನು ನಡೆಸಲಾಗುವುದು. ಇದು ಯಶಸ್ವಿಯಾದ ನಂತರ ಮಾನವರು ಹೋಗಿ ಸಂಶೋಧನೆ ನಡೆಸುತ್ತಾರೆ. 2026ರ ವೇಳೆಗೆ ಕೆಲಸ ವೇಗವಾಗಿ ಪೂರ್ಣಗೊಳ್ಳುತ್ತದೆ. ಆದಾಗ್ಯೂ ಈ ಯೋಜನೆಯು ಖನಿಜಗಳು ಮತ್ತು ಲೋಹಗಳನ್ನು ಹೊರತೆಗೆಯಲು ಮಾತ್ರವಲ್ಲ, ಸಮುದ್ರದಲ್ಲಿನ ಜೀವನವನ್ನು ಅಧ್ಯಯನ ಮಾಡಲು, ಅಲ್ಲಿನ ಪರಿಸರ ವ್ಯವಸ್ಥೆಯ ಪರಿಸರವನ್ನು ಅಧ್ಯಯನ ಮಾಡಲು ಮತ್ತು ಸಮುದ್ರವು ಹವಾಮಾನ ಬದಲಾವಣೆಯ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಎಂಬುದನ್ನು ಕಂಡುಹಿಡಿಯಲು ಸಹ ಉದ್ದೇಶಿಸಲಾಗಿದೆ. ಈ ಯೋಜನೆ ಯಶಸ್ವಿಯಾದರೆ ಭಾರತಕ್ಕೆ 10,000ದಿಂದ 10 ಲಕ್ಷ ರೂಪಾಯಿಗಳು ಸಿಗುತ್ತವೆ. ಕೋಟಿಗಟ್ಟಲೆ ಲಾಭವಾಗುತ್ತದೆ. ಅನೇಕ ಹೊಸ ನೀರೊಳಗಿನ ವಾಹನಗಳು ಬರಲಿವೆ. ಇದು ಮೀನುಗಾರರು, ಪ್ರವಾಸೋದ್ಯಮ, ಜಲಚರ ಸಾಕಣೆ ಮತ್ತು ಇತರ ಹಲವು ವಿಷಯಗಳಿಗೆ ಸಹಾಯ ಮಾಡುತ್ತದೆ. ಆದಾಗ್ಯೂ ಸಮುದ್ರ ಜೀವಿಗಳಿಗೆ ಯಾವುದೇ ಹಾನಿಯಾಗದಂತೆ ಖನಿಜಗಳು ಮತ್ತು ವಸ್ತುಗಳನ್ನು ಹೊರತೆಗೆಯುವುದು ಇಲ್ಲಿನ ಸವಾಲಾಗಿದೆ. ಮತ್ತು ಅಂತಿಮವಾಗಿ ಈ ವಿಡಿಯೋವನ್ನು ಮುಗಿಸುವ ಮೊದಲು ಒಂದು ಸಣ್ಣ ಸಂಗತಿ. ಜಲಾಂತರ್ಗಾಮಿ ಮತ್ತು ಸಬ್ಮರ್ಸಿಬಲ್ ನಡುವಿನ ವ್ಯತ್ಯಾಸವನ್ನು ಅನೇಕ ಜನರಿಗೆ ತಿಳಿದಿಲ್ಲದಿರಬಹುದು. ಇವೆರಡೂ ಗಂಟೆಗಟ್ಟಲೆ ಅಥವಾ ದಿನಗಳವರೆಗೆ ನೀರಿನ ಅಡಿಯಲ್ಲಿ ಉಳಿಯಬಹುದು. ಜಲಾಂತರ್ಗಾಮಿ ನೌಕೆಗಳನ್ನು ಮಿಲಿಟರಿ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ, ಆದರೆ ಸಬ್ಮರ್ಸಿಬಲ್ಗಳನ್ನು ವೈಜ್ಞಾನಿಕ ಸಂಶೋಧನೆ ಮತ್ತು ಅವುಗಳ ಹಂತಗಳು, ಅವುಗಳ ವಿನ್ಯಾಸ ಮತ್ತು ನಿರ್ಮಾಣವನ್ನು ಒಳಗೊಂಡಿವೆ. ಜಲಾಂತರ್ಗಾಮಿ ನೌಕೆಗಳು ಸ್ವಂತ ಶಕ್ತಿಯಿಂದ ಬಂದರಿನಿಂದ ಹೊರಟು ಸಾವಿರಾರು ಕಿಲೋಮೀಟರ್ ದೂರ ಬಂದರಿಗೆ ಹಿಂತಿರುಗಬಹುದು, ಆದರೆ ಸಬ್ಮರ್ಸಿಬಲ್ಗಳು ಹಾಗಲ್ಲ. ಅವುಗಳನ್ನು ಸಮುದ್ರಕ್ಕೆ ಇಳಿಸಲು ತಾಯಿ ಹಡಗು ಅಗತ್ಯವಿದೆ. ಜಲಾಂತರ್ಗಾಮಿ ನೌಕೆಗಳು ತಮ್ಮಲ್ಲಿರುವ ಇಂಧನ ಮತ್ತು ಎಂಜಿನ್ಗಳನ್ನು ಬಳಸಿಕೊಂಡು ತಮ್ಮದೇ ಆದ ಶಕ್ತಿ ಮತ್ತು ಆಮ್ಲಜನಕವನ್ನು ಸೃಷ್ಟಿಸಿಕೊಳ್ಳಬಹುದು. ಅದಕ್ಕಾಗಿಯೇ ಅವು ಕೆಲವು ತಿಂಗಳುಗಳ ಕಾಲ ಸಮುದ್ರದಲ್ಲಿ ಉಳಿಯಬಹುದು. ಆದರೆ ಸಬ್ಮರ್ಸಿಬಲ್ಗಳು ತಮ್ಮದೇ ಆದ ಶಕ್ತಿಯನ್ನು ಸೃಷ್ಟಿಸಿಕೊಳ್ಳಲು ಸಾಧ್ಯವಿಲ್ಲ. ಅವು ಬ್ಯಾಟರಿಗಳು ಮತ್ತು ಇಂಧನಗಳಿಂದ ಮಾತ್ರ ಕಾರ್ಯನಿರ್ವಹಿಸುತ್ತವೆ ಮತ್ತು ಇವುಗಳಲ್ಲಿ ಆಮ್ಲಜನಕವನ್ನು ಟ್ಯಾಂಕ್ ಮೂಲಕ ಪೂರೈಸಲಾಗುತ್ತದೆ. ಅವು ಆಮ್ಲಜನಕವನ್ನು ಪಡೆಯುತ್ತವೆ ಮತ್ತು ಅವುಗಳ ಪ್ರಯಾಣದ ವೇಗವು ತುಂಬಾ ನಿಧಾನವಾಗಿರುತ್ತದೆ. ಅವು ಗಂಟೆಗೆ 10 ಕಿಮೀಗಿಂತ ಕಡಿಮೆ ವೇಗದಲ್ಲಿ ಚಲಿಸುತ್ತವೆ. ಆದಾಗ್ಯೂ ಜಲಾಂತರ್ಗಾಮಿ ನೌಕೆಗಳಿಗಿಂತ ಸಬ್ಮರ್ಸಿಬಲ್ಗಳ ಒಂದು ಪ್ರಯೋಜನವೆಂದರೆ ಸಬ್ಮರ್ಸಿಬಲ್ಗಳು ಆಳಕ್ಕೆ ಹೋಗಬಹುದು. ಅವು ಸುಮಾರು 10 ಕಿಮಿ ಆಳದವರೆಗೆ ಹೋಗಬಹುದು, ಆದರೆ ಜಲಾಂತರ್ಗಾಮಿ ನೌಕೆಗಳು 500 ಮೀಟರ್ ಆಳದವರೆಗೆ ಮಾತ್ರ ಪ್ರಯಾಣಿಸುತ್ತವೆ. ಜಲಾಂತರ್ಗಾಮಿ ನೌಕೆಗಳು ಮತ್ತು ಸಬ್ಮರ್ಸಿಬಲ್ಗಳ ನಡುವಿನ ಪ್ರಮುಖ ವ್ಯತ್ಯಾಸಗಳು ಇವು. ಸರಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಆಸಕ್ತಿದಾಯಕ ಮತ್ತು ಉಪಯುಕ್ತ ವಿಡಿಯೋಗಳನ್ನು ಪಡೆಯಲು ಚಾನಲ್ಗೆ ಚಂದಾದಾರರಾಗಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.